ಬಿಜೆಪಿ ಪಕ್ಷಕ್ಕೆ ಸೇರಿದ ಬಳಿಕ ಜಗದೀಶ್ ಶೆಟ್ಟರ್ ಅವರು TV5ಗೆ 1-to-1 ಮಾತನಾಡಿದ್ದಾರೆ. ನಾನು ಯಾವುದೇ ಒಂದು ಕಂಡೀಷನ್ ಇಲ್ಲದೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀನಿ. ಅನೇಕರು ಕಂಡೀಷನ್ಗಳನ್ನು ಹಾಕಿ ಬಿಜೆಪಿ ಪಕ್ಷಕ್ಕೆ ಸೇರಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಯಾವುದೇ ಕಂಡೀಷನ್ ಹಾಕಿಲ್ಲ. ಎಲ್ಲವನ್ನೂ ಎಲ್ಲರಿಗೆ ಹೇಳಿ ಮಾಡುವಂಥದ್ದು ಏನೇನೂ ಇಲ್ಲ. TV5 ಕನ್ನಡಕ್ಕೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷ ನನಗೆ ಎಲ್ಲ ಗೌರವಗಳನ್ನು ಕೊಟ್ಟಿದೆ. ಈ ಹಿಂದಿನದೆಲ್ಲವನ್ನೂ ಕೂಡ ಮರೆತು ನಾನು ಪಕ್ಷವನ್ನ ಮರಳಿ ಸೇರಿದ್ದೀನಿ. ನನ್ನದು ಅವಕಾಶವಾದಿ ರಾಜಕಾರಣ ಅಲ್ಲ ಅಂತ ಜಗದೀಶ್ ಶೆಟ್ಟರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ನಮ್ಮ ಪಕ್ಷದ ಕಾರ್ಯಕರ್ತರ ಅಪೇಕ್ಷೆಯಂತೆ ನಾನು ಪಕ್ಷಕ್ಕೆ ಮರಳಿದ್ದೀನಿ. ರಾಜಕೀಯದಲ್ಲಿ ಬದಲಾವಣೆ ಸಹಜ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ TV5 ಜೊತೆಯಲ್ಲಿ ಮಾತನಾಡಿದ್ದಾರೆ. ಬಿಜೆಪಿ ಪಕ್ಷ ಸೇರ್ಪಡೆಯಾಗಿರುವ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರು ಈಗ ನಮ್ಮೊಂದಿಗಿದ್ದಾರೆ. ಪಕ್ಷಕ್ಕೆ ವಲಸೆ ಬಂದಿರುವ ಹಿನ್ನೆಲೆಯಲ್ಲಿ ಅವರು ಏನನ್ನು ಹೇಳ್ಕೊಳ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್, 9 ತಿಂಗಳ ಕಾಂಗ್ರೆಸ್ ಜೊತೆಗಿನ ನಂಟನ್ನು ತಾವು ಕಡ್ಕೊಂಡಿದ್ರೆ ಯಾವ ಉದ್ದೇಶಕ್ಕೆ? ಇದರಲ್ಲಿ ನಾನು ಕಾಂಗ್ರೆಸ್ ಪಾರ್ಟಿಗೆ ಏನು ಬ್ಲೇಮ್ ಮಾಡೋದಿಲ್ಲ. ಅಸೆಂಬ್ಲಿ ಚುನಾವಣೆಯಲ್ಲಿ ಏನು ನನಗೊಂದು ಹರ್ಟ್ ಆಯಿತು, ಅದಕ್ಕೆ ಅವರು ನನ್ನ ಕರೆದ್ರು, ಗೌರವ ಕೊಟ್ಟರು, ಅಸೆಂಬ್ಲಿ ಟಿಕೆಟು ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಅವ್ರ ಬಗ್ಗೆ ನನಗೆ ಗೌರವ ಇದೆ. ನನಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ನನ್ನ ಕೈ ಹಿಡಿದಂತೂ ಬೆಳೆಸಿದಂಥ ವ್ಯಕ್ತಿಗಳು ಮತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ನನ್ನ ಜೊತೆ ಒಳ್ಳೆಯ ರೀತಿ ಸೌಹಾರ್ದ ಸಂಬಂಧ ಇಟ್ಕೊಂಡಿದ್ದರು, ಒಳ್ಳೆಯ ರೀತಿ ಗೌರವದಿಂದ ನಡೆಸ್ಕೊಂಡ್ರು. ಅದಕ್ಕೆ ನಾನು ಕಾಂಗ್ರೆಸ್ ಪಾರ್ಟಿಗೆ ಏನೂ ಬ್ಲೇಮ್ ಮಾಡೋದಿಲ್ಲ. ಮತ್ತು ನಿನ್ನೂ ಸಹಿತ ದಿಲ್ಲಿಯ ಪ್ರೆಸ್ ಮೀಟ್ನಲ್ಲಿ ನಾನು ಅವ್ರಿಗೆ ಧನ್ಯವಾದಗಳು ಅರ್ಪಣೆ ಮಾಡಿದ್ದೇನೆ. ಆದರೆ ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಬರಬೇಕು ಅನ್ನುವಂಥದ್ದು ಏನೊಂದು ಅಲ್ಲಿದ್ದಂಥ ಕಾರ್ಯಕರ್ತರ ಒಂದು ಒತ್ತಡ, ಅಭಿಲಾಷೆ, ರಾಜ್ಯ ನಾಯಕರ ಅಭಿಲಾಷೆ ಮತ್ತು ರಾಷ್ಟ್ರೀಯ ನಾಯಕರ ಒಂದು ಕರೆ ಮತ್ತು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಂದು ಇಚ್ಛೆ, ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಮನೆಗೆ ನಾನು ಬರುವಂಥದ್ದಕ್ಕೆ ಕಾರಣ ಆಯಿತು. ತಾವು ಹೇಳಿದ್ರಿ ಬಿಜೆಪಿ ಪಕ್ಷದಲ್ಲಾದಂಥ ಅವಮಾನದಿಂದ ನಾನು ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡೆ ಅಂತ ಹೇಳಿ. ಆದರೆ ಬದಲಾವಣೆ ನಿರ್ಧಾರವನ್ನು ತಾವೇ ಮಾಡಿದವರು. ಕ್ಷಿಪ್ರ ಬದಲಾವಣೆಯ ವಿಚಾರವನ್ನು ತಮಗೆ ಗೌರವ ಕೊಟ್ಟ ಪಕ್ಷದ ನಾಯಕರುಗಳಿಗೆ ತಿಳಿಸಬಹುದಿತ್ತು ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ನೋಡಿ, ರಾಜಕಾರಣದಲ್ಲಿ ಎಲ್ಲವೂ ಹೇಳಿ ಕೇಳಿ ಮಾಡ್ಬೇಕಂತೇನಿಲ್ಲ. ಯಾಕಂದರೆ ಇದು ಹೇಳಿ ಕೇಳಿ ಮಾಡುವಂಥದ್ದಾದರೆ ಮತ್ತೆ ಅದಕ್ಕೊಂದು ಸಂಘರ್ಷ, ಘರ್ಷಣೆ ಎಲ್ಲ ಸ್ಟಾರ್ಟ್ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇದು ಕ್ಷಿಪ್ರ ಗತಿಯಿಂದ ಆದಂಥದ್ದಲ್ಲ. ಕಳೆದ 1 ತಿಂಗಳಿಂದ ಇದು ಪ್ರೊಸೆಸ್ ನಡೀತಾ ಇದೆ. ಆದಮೇಲೆ ನಿನ್ನೆ ವರಿಷ್ಠರನ್ನು ಭೇಟಿ ಮಾಡಿ ಅಂತಿಮವಾಗಿ ಬಿಜೆಪಿ ಸೇರ್ಪಡೆ ಮಾಡುವಂಥ ನಿರ್ಧಾರ ಆಗಿದೆ. ಕೇವಲ 3-4 ತಾಸಲ್ಲಿ ನಡೆದಂಥ ಘಟನೆ ಅಲ್ಲ. ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಪ್ರಮುಖವಾಗಿ ಬರ್ತಿದ್ದಂಥ ಆರೋಪ ಏನು ಅಂದರೆ, ಪ್ರತಿ ಬಾರಿಯೂ ಅವಕಾಶವನ್ನು, ಅಧಿಕಾರವನ್ನು ಹುಡ್ಕೊಂಡು ಅವರು ಹೋಗ್ತಾರೆ. ಬಿಜೆಪಿಯಲ್ಲಿದ್ದ ಸಂದರ್ಭದಲ್ಲೂ ಅದನ್ನೇ ಮಾಡಿದ್ರು, ಕಾಂಗ್ರೆಸ್ಗೂ ಅದಕ್ಕಾಗಿ ಹೋಗಿದ್ರು ಅನ್ನುವಂಥ ನೇರ ಆರೋಪವನ್ನು ಬಿಜೆಪಿಯ ಮುಖಂಡರುಗಳು ಕೆಲವರು ಮಾಡಿದ್ರು. ಇದಕ್ಕೆ ತಾವೇನಂತೆ? ನೋಡಿ, ನಾನು ಹೇಳ್ತೀನಿ, 30-40 ವರ್ಷದ ರಾಜಕಾರಣ ಇದೆ. 30-40 ವರ್ಷ ಒಂದೇ ಪಾರ್ಟಿಲಿ ಇದ್ದೆ ನಾನು. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಆದಂಥ ಘಟನೆ, ಕಹಿ ಘಟನೆ, ಅದಾದಮೇಲೆ ಕಾಂಗ್ರೆಸ್ ಪಾರ್ಟಿ ಹೋಗಿತ್ತು. ಅಧಿಕಾರಿಕವಾಗಿ ಎಂದೂ ಬೆನ್ನು ಹತ್ತಿಲ್ಲ ನಾನು. ಹಿಂದೆ ಲೀಡರ್ ಆಫ್ ಅಪೋಸಿಷನ್ 2 ಸಲ ಆಗಿದ್ದೇನೆ, ಮುಖ್ಯಮಂತ್ರಿ ಆಗಿದ್ದೇನೆ, ಸಚಿವನಾಗಿದ್ದೇನೆ. ಯಾವಾಗಲೂ ನಾನು ಯಾರ್ದೋ ಕೈಕಾಲು ಹಿಡಿದು ನಾನು ಯಾವುದೇ ಅಧಿಕಾರ ತೊಗೊಂಡಿಲ್ಲ. ನಾನು ಮೆರಿಟ್ ಮೇಲೆ, ಸೀನಿಯಾರಿಟಿ ಮೇಲೆ, ಪಕ್ಷದ ಒಂದು ಸಂಘಟನೆಯಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಮೇಲೆ ಪಕ್ಷ ನನಗೆ ಸ್ಥಾನಮಾನ ಕೊಟ್ಟಿದೆ. ತಾವು ಹಿಂದೆ ರಾಹುಲ್ ಗಾಂಧಿ ಅವರ ಜೊತೆಯಲ್ಲೂ ಕೂಡ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ರಿ. ಅವತ್ತು ರಾಹುಲ್ ಅವರಿಗೆ ಕೈ ಜೋಡಿಸಿದ್ರಿ. ಈಗ ಮೋದಿಯವರ ಬೆನ್ನಿಗೆ ನಿಲ್ತಾ ಇದ್ದೀರಾ. ತಮ್ಮ ಉದ್ದೇಶ? ಲಾಸ್ಟ್ ಟೈಮ್ ರಾಹುಲ್ ಗಾಂಧಿಯವರು ಪ್ರವಾಸಕ್ಕೆ ಬಂದಾಗ, ಪ್ರಚಾರಕ್ಕೆ ಬಂದಾಗ, ಅದು ಅಸೆಂಬ್ಲಿ ಚುನಾವಣೆ, ಅವು ಮೋದಿಯವರು ಪ್ರೈಮ್ ಮಿನಿಸ್ಟರ್ ಮಾಡೋದು ಇರಲಿಲ್ಲ. ಈಗ ನಡೀತಾ ಇರೋ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ. ಈ ಚುನಾವಣೆ ಮೋದಿಯವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡುವಂಥ ಚುನಾವಣೆ. ಆ ಹಿನ್ನೆಲೆ ಅವತ್ತಿಂದಕ್ಕೆ ಇದಕ್ಕೆ ನಾವು ಕಂಪೇರ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ತಾವು ಪಕ್ಷ ಬಿಡುವಂಥ ಸಂದರ್ಭದಲ್ಲಿ ಸಂತೋಷ್ ಅವರು ಹಾಗೆ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನು ಮಾಡಿದ್ರಿ. ನನಗೆ ಪಕ್ಷದಲ್ಲಿ ಅಂಥ ಸನ್ನಿವೇಶ ನಿರ್ಮಾಣ ಮಾಡೋದಕ್ಕೆ ಇವರುಗಳು ಕಾರಣ ಅನ್ನುವಂಥ ಮಾತನ್ನು ಹೇಳಿದ್ರಿ. ಈಗ ಮರಳಿ ಬಂದಿದ್ದೀರಾ. ಈ ಸನ್ನಿವೇಶಗಳೆಲ್ಲವೂ ಬದಲಾಗಿದೆಯಾ? ನೋಡ್ರಿ, ಅವತ್ತಿಂದು ಘಟನೆ ಅದಾದಮೇಲೆ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಹೀಗಾಗಿ ಅವತ್ತಿನ ಸರ್ಕಮ್ಸ್ಟೆನ್ಸಲ್ಲಿ, ಅವತ್ತಿನ ಪರಿಸ್ಥಿತಿಯಲ್ಲಿ ಅದು ಬ್ಲೇಮ್ ಮಾಡಿದ್ದು ಕರೆ. ಅವತ್ತಿನ ಪರಿಸ್ಥಿತಿಯಲ್ಲಿ ಹಾಗೇ ಇತ್ತು. ಅದು ಅವತ್ತಿನ ನಡವಳಿಕೆ ಏನಾಯಿತು ಮತ್ತು ಇವತ್ತು ಬದಲಾದಂಥ ಪರಿಸ್ಥಿತಿಯಲ್ಲಿ ಏನು ನಡೀತಾ ಇದೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಲೋಕಸಭಾ ಚುನಾವಣಾ ಕಣದಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನು ನಾವು ಕಾಣಬಹುದಾ? ನಾನು ಹೇಳ್ತೀನಿ, ಯಾವುದೇ ರೀತಿ ಕಂಡೀಷನ್ ಹಾಕಿ, ಕರಾರನ್ನು ಹಾಕಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ, ನೀವು ಅವಕಾಶ ಕೊಡಬೇಕಂತ ನಾನು ಕೇಳಿಲ್ಲ. ಮತ್ತು ಯಾವುದೇ ರೀತಿಯಾದ ಕಂಡೀಷನ್ ಬಗ್ಗೆ ಚರ್ಚೆನೂ ಆಗಿಲ್ಲ.
ಅನ್ಕಂಡೀಷನಲಿ ಜಾಯ್ನ್ ಆಗಿದ್ದೇನೆ. ಧನ್ಯವಾದಗಳು ಸರ್. ಇದಿಷ್ಟು ಜಗದೀಶ್ ಶೆಟ್ಟರ್ ಅವರ ಮಾತು. ಅನ್ಕಂಡೀಷನಲ್ಲಿ ನಾನು ಬಿಜೆಪಿ ಪಕ್ಷವನ್ನು ಜಾಯ್ನ್ ಆಗಿದ್ದೇನೆ, ನನ್ನ ಮನೆಯಲ್ಲಿ ನಾನು ಮುಂದುವರಿತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷದ ವಿರುದ್ಧವೂ ನನಗೆ ಯಾವುದೇ ಆಕ್ಷೇಪಗಳಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಚಂದ್ರ ಜೊತೆ ರಾಕೇಶ್, TV5.